ರಾಯಚೂರಿನಲ್ಲಿ ಜೀವ ಭಯದಲ್ಲೇ ಮಕ್ಕಳಿಗೆ ಪಾಠ. ಕುಸಿದು ಬೀಳೋ ಹಂತದಲ್ಲಿರುವಂತ ಸರ್ಕಾರಿ ಶಾಲೆ ಇದು. ವಿಜಯನಗರ ಕ್ಯಾಂಪ್ನಲ್ಲಿರುವಂತ ಸರ್ಕಾರಿ ಶಾಲೆ 2002ರಲ್ಲಿ ನಿರ್ಮಾಣ ಆಗಿರುವಂತ ಸರ್ಕಾರಿ ಶಾಲೆ. ಕಳಪೆ ಕಾಮಗಾರಿಯಿಂದ ಮೇಲ್ಚಾವಣಿ ಕುಸಿತ. ಪ್ರತಿನಿತ್ಯ ಮರದ ಕೆಳಗೆ ಮಕ್ಕಳಿಗೆ ಪಾಠ. ಯಬ್ಬಬ್ಬಾ, ಸ್ವಾತಂತ್ರ್ಯ ಕಾಲಕ್ಕಿಂತ ಹಿಂದೆ ಹೋಗ್ಬಿಟ್ವಿ ಅಪ್ಪ ನಾವು. ಹೊಸ ಕಟ್ಟಡಕ್ಕೆ ಮನವಿ ಮಾಡಿದ್ರು, ಡೋಂಟ್ ಕೇರ್. ಸರ್ಕಾರದ ವಿರುದ್ಧ ಪೋಷಕರು ಹಾಗೆ ಮಕ್ಕಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಸಿಎಂ ಡಿ ಕೆ ಶಿವಕುಮಾರ್ ಅಧಿಕಾರಿಗಳ ಸಭೆಯನ್ನು ಕರೆದಿದ್ರು. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅಧಿಕಾರಿಗಳಿಗೆ 82% ದಾಖಲಾತಿ ಆಗಿದೆ, 100% ದಾಖಲಾತಿ ಮಾಡಿ ಅಂತ ಹೇಳ್ತಿದ್ರು. ಆದರೆ ಶಾಲೆ ಕತೆ ಯಾವ ರೀತಿಯಾಗಿದೆ ಅಂತ ಸ್ವಲ್ಪ ಗಮನ ಹರಿಸಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕಾಗತ್ತೆ. ಈ ವಿಜಯನಗರ ಕ್ಯಾಂಪ್ ಶಾಲೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 21 ವಿದ್ಯಾರ್ಥಿಗಳು 1ರಿಂದ 5ನೇ ತರಗತಿಗೆ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. 2 ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ 2 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿದ್ದು ಬೀಳುವಂತಹ ಅಪಾಯಕಾರಿ ಮಟ್ಟದಲ್ಲಿರ್ತಕ್ಕಂತಹ ಕೊಠಡಿಗಳಾಗಿರೋದ್ರಿಂದ ನಾವು ನಮ್ಮ ಇಲಾಖೆಗೆ ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿಗೆ ಮುಖ್ಯ ಗುರುಗಳ ಮುಖಾಂತರವಾಗಿ ರಿಪೇರಿಗಾಗಿ ಗುರುತಿಸಿರ್ತಕ್ಕಂಥ ದುರಸ್ತಿಗಾಗಿ ಗುರುತಿಸಿರ್ತಕ್ಕಂಥ ಶಾಲೆಗಳ ಸಂಖ್ಯೆ 1387. ಇನ್ನು ರಿಪೇರಿ ಮಾಡಲಾರದಂಥ ಮತ್ತು ನೆಲಸಮಗೊಳಿಸುವಾಗಿರ್ತಕ್ಕಂಥ ಕೊಠಡಿಗಳ ಸಂಖ್ಯೆ. ನಾವು 1ರಿಂದ 5ನೇ ತರಗತಿ ಓದುತ್ತಿದ್ದೇವೆ. 2 ಶಾಲೆ ಬಿದ್ದೋಗಿದೆ. ಮಳೆ ಬಂದರೆ ಸೋರುತ್ತಿದೆ. ಅದಕ್ಕೆ ಗಿಡದ ಕೆಳಗೆ ಕುಂತು ಓದುತ್ತಿದ್ದೇವೆ. ಈ ರೋಡ್ ಲಾರಿ ಅವು ಶಬ್ದ ಕೇಳಿ ನಮಗೆ ಡಿಸ್ಟರ್ಬ್ ಆಗ್ತಿದೆ. ಸರ್ಕಾರ 2 ಬಿಲ್ಡಿಂಗ್ ಕಟ್ಟಿಸ್ಕೊಡಿ ಅಂತ ಕೇಳುತ್ತೆ. ಕೋಲಾರದಲ್ಲಿ ಸರ್ಕಾರಿ ಶಾಲೆಯ ಮೇಲ್ಚಾವಣಿಯ ಪ್ಲಾಸ್ಟರಿಂಗ್ ಕುಸಿತ ಆದ ಪರಿಣಾಮ ಶಿಕ್ಷಕಿಯ ಮೇಲೆ ಬಿದ್ದು ದುರಂತವೇ ಸಂಭವಿಸಿದೆ. ಶಿಕ್ಷಕಿಯ ಮೇಲೆ ಕುಸಿದು ಬಿದ್ದಿದೆ ಪ್ಲಾಸ್ಟರಿಂಗ್ ಸಿಮೆಂಟ್. ಕೋಲಾರದ ಹಳೆ ಮಾಧ್ಯಮಿಕ ಶಾಲೆಯಲ್ಲಿ ನಡೆದಂಥ ಘಟನೆ ಇದು. ಶಿಕ್ಷಕಿ ಯಶೋದಾಗೆ ಗಾಯ ಆಗಿದೆ. ಸರ್ಕಾರಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ. 25 ಲಕ್ಷ ವೆಚ್ಚದಲ್ಲಿ ಶಾಲಾ ಕಟ್ಟಡ ದುರಸ್ತಿಯನ್ನ ಮಾಡಿದ್ರು. ದುರಸ್ತಿ ಬಳಿಕ ಮೇಲ್ಚಾವಣಿ ಪ್ಲಾಸ್ಟರಿಂಗ್ ಇದೆಯಲ್ಲ, ಅದು ಕುಸಿತ ಆಗಿದೆ. ಅದೃಷ್ಟವಶಾತ್ ಮಕ್ಕಳೆಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೋಡಿ, ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಾಯಚೂರಿನಲ್ಲಿ ಮೇಲ್ಚಾವಣಿ ಹಾರಿ ಹೋಗಿ ಅಲ್ಲಿ ಸರ್ಕಾರಿ ಶಾಲೆಯ ಅವ್ಯವಸ್ಥೆಯ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಕೋಲಾರದಲ್ಲಿ ಪ್ಲಾಸ್ಟರಿಂಗ್ ಹೆಂಗೆ ಕೆಳಗಡೆ ಬಿದ್ದು ಶಿಕ್ಷಕಿಗೆ ಅದರಲ್ಲಿ ಗಾಯ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರಲ್ಲ, ಇದ್ರ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಇತ್ತ ಹುಬ್ಬಳ್ಳಿಯಲ್ಲೂ ಕೂಡ ತಗಡಿನ ಶೀಟ್ ಹಾರಿ ಹೋದ ಪರಿಣಾಮ ಎಷ್ಟು ದೊಡ್ಡ ದುರಂತ ಆಗೋದಿತ್ತು. ಆದರೆ ಅದೃಷ್ಟವಶಾತ್ ಒಂದು 10 ನಿಮಿಷ ಮುಂಚೆ ಅದು ಘಟನೆ ಆದ್ರಿಂದಾಗಿ ಅವರೆಲ್ಲರೂ ಬಚಾವಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸರ್ಕಾರಿ ಶಾಲೆಯ ಅವ್ಯವಸ್ಥೆಯ ಬಗ್ಗೆ ವರದಿಯನ್ನ ಮಾಡಿದ್ರೂ ಕೂಡ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ನೋಡಿ ಹೀಗೆಲ್ಲ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಈ ಹೊತ್ತಿಗೆ ಹೀಗಿದೆ.